ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನು ಜೀತ ಪದ್ಧತಿ ಜಾಗೃತಿ ದಿನಾಚರಣೆ ಅಂಗವಾಗಿ ಈ 9ನೇ ತಾರೀಕು ಸರ್ಕಾರದ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜೀತ ಪದ್ಧತಿ 1975ರಿಂದ ಜಾರಿಯಲ್ಲಿ ಬಂದಿದ್ದು ಇದನ್ನು ಫೆಬ್ರವರಿ 9ನೇ ತಾರೀಕು ಈ ಒಂದು ಸರ್ಕಾರದ ಸುತ್ತೋಲೆ ಪ್ರಕಾರ ಜೀತದಾಳುಗಳ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕಂತ ಒಂದು ಆದೇಶ ಮಾಡಿದೆ. ಆದರೆ 1975 ಅಕ್ಟೋಬರ್ 25ರಂದು ಜೀತ ಪದ್ಧತಿ ಕಾನೂನು ಜಾರಿಯಾದಂಥ ದಿನ. ಈ ಜೀತ ಪದ್ಧತಿ ಜಾರಿಯಾದಂಥ ದಿನ ಕಾರ್ಯಕ್ರಮವನ್ನು ಜೀವಿಕ ಸಂಘಟನೆ 30 ವರ್ಷಗಳಿಂದ ಈ ಒಂದು ಜೀತದಾಳು ದಿನಾಚರಣೆ ಕಾರ್ಯಕ್ರಮವಾಗಿ ಹಮ್ಮಿಕೊಂಡು ಬರ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಪ್ರತಿಭಟನೆ ಆಗ್ಬೋದು, ಧರಣಿ ಆಗ್ಬೋದು, ಸಮಾವೇಶಗಳಾಗ್ಬೋದು, ಸರ್ಕಾರದ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವಾಗಿ 35 ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದ್ವಿ. ಸ್ನೇಹಿತರೆ, ಇದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು SOP ಅನ್ನು ತಂದಿದೆ. ಈ SOP ಅನ್ನು ಬದಲಾಯಿಸಬೇಕನ್ನೋದೇ ನಮ್ಮ ಸಂಘಟನೆಯ ಒಂದು ಸಂಕೇತ. ಮತ್ತೆ ಎರಡನೇದು, ಫೆಬ್ರವರಿ 9ನೇ ತಾರೀಕು ಕಾರ್ಯಕ್ರಮವನ್ನು ಅಕ್ಟೋಬರ್ 25ನೇ ತಾರೀಕು ಕಾರ್ಯಕ್ರಮ ಮಾಡಬೇಕನ್ನೋದು ನಮ್ಮ ಒಂದು ಖಂಡನೆ. ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಜೀತ ಪದ್ಧತಿ ನಿರ್ಲಕ್ಷ್ಯತನವನ್ನು ಅಧಿಕಾರಿಗಳ ಮೇಲೆ ಖಂಡಿಸಿ ಇದನ್ನ ಸರ್ಕಾರದ ಸುತ್ತೋಲೆ ಪ್ರಕಾರ ಈ ದಿನ ಪ್ರತಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ರಾಜ್ಯ ಮಟ್ಟದಲ್ಲಿ ವಿಚಾರ ಸಂಕಿರಣಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಾನವ ಸರಪಳಿ ಆಗ್ಬೋದು, ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಬೇಕಂತ ಈ ದಿನ ಸರ್ಕಾರ ಸುತ್ತೋಲೆಯನ್ನು ಎಲ್ಲಾ ಇಲಾಖೆಗಳಿಗೂ ಕಳಿಸ್ಕೊಟ್ಟಿದ್ರು ಸಹ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಎಲ್ಲಿ ಸಹ ಒಂದು ಕಾರ್ಯಕ್ರಮ ಆದರೂ ಈ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇವತ್ತು ಮಾಡ್ತಾ ಇಲ್ಲ. ಇವತ್ತು ಸರ್ಕಾರ ಸುತ್ತೋಲೆ ಇದ್ರೂ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತೆ ಇದನ್ನ ಇಡೀ ಜಿಲ್ಲೆಯಲ್ಲಿ 3000 ಮಂದಿ ಜೀತದಾಳುಗಳಿಗೆ ಬಿಡುಗಡೆ ಪತ್ರ ಸಿಕ್ಕಿದೆ. ಇದು ನಮ್ಮ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಒಂದು ಆದೇಶ ಪ್ರಕಾರ ಬಿಡುಗಡೆ ಪತ್ರ ಕೊಟ್ಟಿರುವುದು. 116 ಮಂದಿಗೆ ಬಿಡುಗಡೆ ಪತ್ರ ಸಿಕ್ಕಿದೆ. ಆದರೆ ಇದುವರೆಗೂ ಅವರಿಗೆ ಒಂದು ಮೂಲಭೂತ ಪುನರ್ವಸತಿ ಕಲ್ಪಿಸಲು ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಜಾಗೃತಿ ಸಂಸ್ಥೆಗಳಿದೆ, ಜಿಲ್ಲಾ ಮಟ್ಟ, ಉಪಮಟ್ಟದ ಜಾಗೃತಿ ಸಂಸ್ಥೆಗಳಿದೆ. ಈ ಜಾಗೃತಿ ಸಂಸ್ಥೆಗಳು 3-4 ವರ್ಷಗಳಿಂದ ಇದುವರೆಗೂ ಒಂದು ಮೀಟಿಂಗ್ ಸಹ ಎಲ್ಲಿಯೂ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ. ಮತ್ತೆ ಇದನ್ನ ಫೆಬ್ರವರಿ 9ನೇ ತಾರೀಕು ಕಾರ್ಯಕ್ರಮ ಅಂತ ನಾವು ಒಂದು ದಿನದ ಮಟ್ಟಿಗೆ ಕಾರ್ಯಕ್ರಮ ಮಾಡ್ತಾ ಇದ್ವ. ಯಾವುದೇ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಉಪವಿಭಾಗಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು, ಸರಿಯಾದ ಒಂದು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರೆ ಈ ಕಾರ್ಯಕ್ರಮವನ್ನು ಸ್ಥಳೀಯ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಪತ್ರಿಕೆಗಳನ್ನು ಕೊಡ್ತಾ ಇದ್ದೀವಿ. ಈ ದಿನ ಜೀತದಾಳುಗಳಿಗೆ ಕೇಂದ್ರ ಸರ್ಕಾರದಿಂದ 1 ಲಕ್ಷ, 2 ಲಕ್ಷ, 3 ಲಕ್ಷ ಪುನರ್ವಸತಿ ಪರಿಹಾರ ಸಿಕ್ಕದ ಇದ್ರು ರಾಜ್ಯ ಸರ್ಕಾರದಿಂದ ಸರಿಯಾದ ಮಾಹಿತಿ ಕಳಿಸ್ತೇನೆ ಈ ಜೀತದಾಳುಗಳು ಮರಳಿ ಜೀತಕ್ಕೆ ಹೋಗುವ ಮಟ್ಟಕ್ಕೆ ಇವತ್ತು ಸರ್ಕಾರ ಅಧಿಕಾರಿಗಳ ಕಾರಣ ಅಂತ ಕಂಟ್ರೋವರ್ಷಿಯಾಗಿ ಹೇಳ್ತಾ ಇದ್ವಿ. ಉದಾಹರಣೆ, ಗುಡಿಮಠ ತಾಲೂಕು ಭೋಗೇನಹಳ್ಳಿಯಲ್ಲಿ ಒಂದೇ ಮನೆಯಲ್ಲಿ 8 ಜನ ಜೀತ ಮುಕ್ತರು ಬಿಡುಗಡೆ ಆಗಿದ್ರು. ಇದುವರೆಗೂ ಅವ್ರಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಎಷ್ಟೋ ಜೀತ ಮುಕ್ತರಿಗೆ ಇವತ್ತು ವಾಸ ಮಾಡಲಿಕ್ಕೆ ಮನೆ ಇದ್ದಿದ್ದು ಸಹ ಸರ್ಕಾರ ಅವರಿಗೆ ಮನೆ ಕೊಡಲಿಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಬಿಡುಗಡೆ ಜೀತ ಮುಕ್ತರಿಗೆ ಒಂದು ಕ್ರಿಯೆಯನ್ನು ಸಿದ್ಧಪಡಿಸಬೇಕಂತ ಸರ್ಕಾರ ಆದೇಶ ಇತ್ತು. ಇದುವರೆಗೂ ಯಾವುದೇ ಪಂಚಾಯತಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಒಂದು ಕ್ರಿಯೋಜನೆ ಕಳಿಸ್ಕೊಡ್ಲಿಕ್ಕೆ ಆಗ್ತದೆ. ಇದಕ್ಕೆಲ್ಲ ಕಾರಣ ಮೇಲ್ಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸುತ್ತೋಲೆಗಳಿದ್ರು ಅದನ್ನು ತಿರಸ್ಕರಿಸ್ತಾ ಇದ್ರು. ಇದನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಜಿಲ್ಲಾ ಸಂಚಾಲಕರು ಹೇಳಿದಂಗೆ ಜೀತದಾಳುಗಳಿಗೆ ಗೈಡ್ಲೈನ್ಸ್ ಬಂದಿದ್ರು, ಸರ್ಕಾರ ಸುತ್ತೋಲೆ ಬಂದಿದ್ರು, 10 ನಿಯಮಾವಳಿಗಳನ್ನು ಕೊಟ್ಟಿದ್ದಾರೆ. ಆ 10 ನಿಯಮಾವಳಿಗಳನ್ನು ಏನು ಪಂಚಾಯತಿಯವರು ಏನು ಮಾಡಬೇಕು, ರೆವಿನ್ಯೂ ಅವರು ಏನು ಮಾಡಬೇಕು, ಮತ್ತೆ ಏನು ಸರ್ಕಾರದ ಸುತ್ತೋಲೆ ಏನೆಲ್ಲ ಬಂದಿದೆಯೋ ಅದನ್ನು ತಿರಸ್ಕರಿಸಿ ಇವತ್ತು 9ನೇ ತಾರೀಕಿಂದ ಶುರು ಮಾಡಿ 18ನೇ ತಾರೀಕುವರೆಗೂ ಏನು ಕಾರ್ಯಕ್ರಮ ಮಾಡಬೇಕಂತಿದ್ದಾರೋ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಆಡಳಿತ ಆಗಿರ್ಬೋದು ನಿರ್ಲಕ್ಷ್ಯ ತೋರ್ತಾ ಇದೆ. ಇದನ್ನ ಉಗ್ರ ಹೋರಾಟವನ್ನು ಖಂಡಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ, ಈಗ ಏನು ನಮ್ಮ ಸುತ್ತೋಲೆಗಳು ಮತ್ತೆ ಈ ತಾಲೂಕಿನಲ್ಲಿ 416 ಜನ ಜೀತದಾಳುಗಳು ಏನಿದಾರೋ ಅವರಿಗೆ ಮೂಲಭೂತವಾಗಿ ಮತ್ತೆ ಪುನರ್ವಸತಿ ಕಲ್ಪಿಸೋದ್ರಲ್ಲಿ ಆಗಿರ್ಬೋದು ಈ ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತವೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಂಡ್ಯ ಮಾಡ್ತಾ ಇದೀವಿ. ಜೀತ ಮುಕ್ತಗೆ 500 ಕೋಟಿ ಮೀಸಲಿಡಬೇಕು ಅನ್ನೋದು ನಮ್ಮ ಒಂದು ಕೂಗು. ಪತ್ರಿಕೆಗಳ ಮುಖಾಂತರ ನಾವು ಇಡೀ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಖಂಡಿಸಲಿಕ್ಕೆ ಉಗ್ರ ಹೋರಾಟ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಮೇಲೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಇವತ್ತು ಇಲ್ಲೂ ಮಾಡಿಲ್ಲ. ಎಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಆಡಳಿತರು ಆಯುಕ್ತರು ಮತ್ತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಮನವಿ ಪತ್ರ ಕೊಡಲಿಕ್ಕೆ ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ.